ಗೌರವಯುತವಾದ ವರ್ತನೆಯನ್ನ ತೋರಿದ್ರು ಅನ್ನೋ ಕಾರಣಕ್ಕೆ ಬಿಜೆಪಿಯ 10 ಮಂದಿ ಶಾಸಕರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸ್ಪೀಕರ್ ಯುಟಿ ಖಾದರ್. ಆದರೆ ಸಸ್ಪೆಂಡ್ ಆದ ಶಾಸಕರನ್ನ ಹೊರಹಾಕೋಕೆ ಮಾರ್ಷಲ್ಗಳು ಸರ್ಕಸ್ ಮಾಡ್ತಿದ್ದಾರೆ. ವೇದವ್ಯಾಸ ಕಾಮತ್ರನ್ನ ಹೊರಹಾಕಿದ್ದಾರೆ ಮಾರ್ಷಲ್ಗಳು. ಶಾಸಕರನ್ನ ಎತ್ಕೊಂಡು ಹೋಗಿ ಹೊರಗೆ ಹಾಕ್ತಿದ್ದಾರೆ ಮಾರ್ಷಲ್ಗಳು. ಸದ್ಯಕ್ಕೆ ವಿಧಾನಸೌಧದ ಅಸೆಂಬ್ಲಿ ಹಾಲ್ನಿಂದ ಕಾಣೋಕ್ ಸಿಗ್ತಾ ಇರುವ ದೃಶ್ಯಗಳು ಇದು. ಒಟ್ಟು 10 ಮಂದಿ ಬಿಜೆಪಿಯ ಶಾಸಕರನ್ನ ಅಮಾನತು ಮಾಡಲಾಗಿದೆ. ತಕ್ಷಣಕ್ಕೆ ಅವರನ್ನ ಈ ಕಲಾಪದಿಂದ ಹೊರಗೆ ಕಳಿಸಿ ಅನ್ನೋ ಆದೇಶ. ಅರವಿಂದ್ ಬೆಲ್ಲದ್ ಮಾತನಾಡ್ತಿದ್ದಾರೆ, ಕೇಳೋಣ. ಶ್ರೇಣಿಯ ಒಂದು ಗೌರವ ಏನೈತೆ ಅದನ್ನ ಮಣ್ಣಿಗೆ ಹಾಕಿದಂತ ಈ ಸರ್ಕಾರಕ್ಕೆ ನಾಚಿಕೆಗೇಡು. ತಮ್ಮ ತಪ್ಪನ್ನು ಗೌರವಯುತವಾಗಿ ಅವರು ಒಪ್ಕೋಬೇಕಿತ್ತು. ಅದನ್ನ ಬಿಟ್ಟು ಇವತ್ತು ವಿರೋಧ ಪಕ್ಷದವರು ಅವ್ರ ತಪ್ಪನ್ನು ಏನು ಎತ್ತಿ ತೋರಿಸಿದಾರ ಅವ್ರ ಮೇಲಿನ ದೌರ್ಜನ್ಯ ಮಾಡಿ ಅವ್ರ ಮೇಲೆ ಅನ್ಯಾಯ ಮಾಡುವಂತ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಸಿದ್ದರಾಮಯ್ಯನವರು ಸರ್ಕಾರ ಮಾಡೈತಿ. ಇದು ಅವರ ಅಹಂಕಾರ ಎಷ್ಟೈತಿ, ಅವ್ರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ಎಷ್ಟು ಗೌರವ ಕಡಿಮೆ ಐತೆ ಅನ್ನೋದು ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ದೇಶಕ್ಕೆ ಜನರಿಗೆ ತೋರಿಸಿದೆ. ನಂತರದಲ್ಲಿ ಅರವಿಂದ್ ಬೆಲ್ಲದ್ ಅವರ ಮೊದಲ ಪ್ರತಿಕ್ರಿಯೆ ನ್ಯೂಸ್ 18 ಮೂಲಕ ನೀವು ಗಮನಿಸ್ತಾ ಇದ್ರಿ. ಸಾಕಷ್ಟು ಹುಳುಕುಗಳು ಕಾಂಗ್ರೆಸ್ ಪಕ್ಷದಲ್ಲೇ ಇದೆ. ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡೋದ್ ಬಿಟ್ಟು ಬಿಜೆಪಿಯ ವಿರುದ್ಧವಾಗಿ ಈ ರೀತಿಯಾಗಿ ಹಾಗೇ ಸಾಧಿಸುತ್ತಿದ್ದಾರೆ ಅನ್ನೋ ಆರೋಪ. ಕೆಲವೇ ಕ್ಷಣಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು, ಬಿಜೆಪಿಯ ಶಾಸಕರು ಸದ್ಯಕ್ಕೆ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿದ್ರು, ಅದರ ವಿರುದ್ಧವಾಗಿ ನಮ್ಮ ಹೋರಾಟ ಆಯಿತು. ಆದ್ರೆ ಈ ಹೋರಾಟಕ್ಕೂ ಕೂಡ ಧ್ವನಿ ಆಗ್ಲಿಕ್ಕೆ ಬಿಡ್ಲಿಲ್ಲ. ಹಾಗಾಗೇನೆ ಗಲಾಟೆ ಗದ್ದಲವನ್ನ ಎಬ್ಬಿಸೋ ಅನಿವಾರ್ಯತೆ ಆಯಿತು. ಇದೀಗ ಅಮಾನತುಗೊಳಿಸಿದ್ದಾರೆ. ಅಮಾನತು ನಾವಿನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ವಿಧಾನಸೌಧದಿಂದ ಲಭ್ಯವಾಗ್ತಾ ಇರುವ ದೃಶ್ಯಗಳು ಅಕ್ಷರಶಃ ಅಮಾನತುಗೊಂಡಿರುವ ಶಾಸಕರುಗಳನ್ನ ಎತ್ಕೊಂಡು ಬಂದು ಹೊರಗೆ ಹಾಕ್ತಾ ಇದ್ದಾರೆ ವಿಧಾನಸೌಧದ ಮಾರ್ಷಲ್ಗಳು. 10 ಮಂದಿ ಬಿಜೆಪಿ ಶಾಸಕರನ್ನ ಅಮಾನತು ಮಾಡಲಾಗಿತ್ತು. ತಕ್ಷಣದಿಂದ ಅವರನ್ನ ಈ ಕಲಾಪದಲ್ಲಿ ಹಾಜರಾಗೋ ಹಾಗಿಲ್ಲ ಅನ್ನೋ ಆದೇಶವನ್ನ ಸ್ಪೀಕರ್ ಯುಟಿ ಖಾದರ್ ಹೊರಡಿಸಿದ್ರು. ಆದ್ರೆ ಹೊರಗೆ ಹೋಗ್ಲಿಕ್ಕೆ ಸಿದ್ಧರಿರಲಿಲ್ಲ ಬಿಜೆಪಿಯ ಶಾಸಕರು. ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಅವರನ್ನ ಎತ್ಕೊಂಡು ಹೋಗಿ ಹೊರಗೆ ಹಾಕ್ತಾ ಇದ್ದಾರೆ. ದೃಶ್ಯವನ್ನ ನಾವು ಗಮನಿಸ್ತಾ ಇದೀವಿ. ವಿಧಾನಸೌಧದಿಂದ ನೇರ ಪ್ರಸಾರದ ಹಾಗೆ ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇದು. ವೇದವ್ಯಾಸ್ ಕಾಮತ್ ಅಂತ ಕಾಣುತ್ತೆ, ಅವರನ್ನ ಹೊರಗೆ ಎತ್ಕೊಂಡು ಬಂದು ಬಿಡ್ತಾ ಇದ್ದಾರೆ ಮಾರ್ಷಲ್ಗಳು. 10 ಮಂದಿ ಬಿಜೆಪಿಯ ಶಾಸಕರ ಪರವಾಗಿ ನಾವು ನಿಲ್ತೀವಿ, ಇರುವ 65 ಜನ ಕೂಡ ಒಮ್ಮತದ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಈಗಷ್ಟೇ ರಿಯಾಕ್ಟ್ ಮಾಡಿದ್ರು. ಆದ್ರೆ ಸದ್ಯಕ್ಕೆ ಕಾಣೋಕ್ ಸಿಗ್ತಾ ಇರುವ ದೃಶ್ಯ